ಅವ್ರಿಗೆ ಸಂಶಯ ಬಂದಿದೆ, ವಿಶ್ವನ್ ಜೊತೆ ಇನ್ನೂ ಯಾರೋ ಇದ್ರು ಅಂತ. ನೀನೇನಾದರೂ ಹೇಳಿದ್ಯಾ? ನಾನು ಏನು ಹೇಳದೆ ಇದ್ರು ಇವತ್ತಲ್ಲ ನಾಳೆ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಸತ್ಯ ಯಾವತ್ತಿದ್ರು ಆಚೆ ಬರಲೇಬೇಕು. ಸತ್ಯ ಎಷ್ಟೋ ಸಲ ಸಮಾಧಿ ಆಗೋಗುತ್ತೆ. ನೀನು ಬಾಯಿ ಬಿಡೋವರೆಗೂ ಸತ್ಯ ಹೊರಗೆ ಬರೋಲ್ಲ. ನೀನೇನಾದರೂ ಬಾಯಿ ಬಿಟ್ರೆ ನನ್ನ ಕಣ್ಣು ನಿನ್ನ ರಕ್ತದ ರುಚಿ ನೋಡುತ್ತೆ. ಲಾನ್ನಲ್ಲಿ ವಿಶ್ವನ್ ಹೆಜ್ಜೆ ಗುರುತು ಸಿಕ್ಕಿದೆ. ಆದ್ರೆ ಆ ಎರಡನೇ ವ್ಯಕ್ತಿ ಮನೆ ಒಳಗಡೆ ಹೇಗ್ ಬಂದ? ಟೆರೇಸ್ ಮೇಲೆ ಹಾರ್ ಬಂದಿರ್ಬೋದು ಅಥವಾ ಕಾರಿಡಾರ್ ಮೇಲೆ ಜಂಪ್ ಮಾಡಿರ್ಬೋದು. ಅವತ್ತು ರಾತ್ರಿ ಅಣ್ಣ ಟೆರೇಸ್ ಮೇಲೆ ಇದ್ದ ಅಲ್ವಾ? ಬರೋವಾಗ ಬಾಗಿಲು ಹಾಕೊಂಡು ಬರೋದು ಮರ್ತಿದ್ರೆ ಒಳಗ್ ನುಗ್ಗಿರ್ತಾನೆ ಆರಾಮಾಗಿ. ಹಾಗೆ ಆಗಿದ್ರೆ ಚೆನ್ನ. ಹಾಗೆ ಆಗಿರುತ್ತೆ ಅತ್ತೆ. ಇಲ್ದೇ ಇದ್ರೆ ನಮ್ಮನೆ ಅವ್ರಿಗೆ ಯಾರಿಗೆ ಅಣ್ಣನ ಜೀವ ಕಲ್ಪಿಸ್ಕೊಳಕ್ಕೂ ಆಗಲ್ಲ. ನರಸಿಂಹ ಆಸ್ಪತ್ರೆಗೆ ಸೇರ್ಕೊಂಡಾಗ ಎಲ್ರು ಅವರವರು ನಿಜವಾದ ಬಣ್ಣ ತೋರಿಸ್ಬಿಟ್ರು. ಅತ್ತೆ, ನೀನ್ ಏನ್ ಹೇಳೋ ಪ್ರಯತ್ನ ಪಡ್ತಿದ್ಯಾ? ಯಾರ ಮೇಲೆ ಅನುಮಾನ ನಿನಗೆ? ಪರಶುನ? ಸಕ್ಕತ್ತಾಗ್ಬಿಡ್ತಲ್ಲ ಅಭಿಮಾ. ನಡಿ, ಸ್ವಲ್ಪ ರೆಸ್ಟ್ ತಗೋ. ಎಲ್ಲಿಗೆ? ನಡಿಯಲ್ಲ. ಸಾವಿತ್ರಿ, ಪ್ಲೀಸ್ ನನ್ನನ್ನು ಕಾಪಾಡು. ಅವ್ರು ನನ್ನನ್ನು ಕೊಂದ್ಬಿಡ್ತಾರೆ. ಪ್ಲೀಸ್ ನನ್ನನ್ನು ಒಳಗಡೆ ಕರ್ಕೋ. ಪ್ಲೀಸ್ ಸಾವಿತ್ರಿ, ಪ್ಲೀಸ್ ಸಾವಿತ್ರಿ. ಪರಶು ಅಣ್ಣಂಗ್ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಅವ್ರನ್ನ ನಂಬಿದ್ರೆ ಯಾರ್ ಹೊಣೆ? ನೋಡಿ, ಸುಮಿತ್ರಾ ಅಕ್ಕನ ಜೊತೆ ನಿಮ್ಮನ್ನ ನೀವು ಹೋಲಿಸ್ಕೋಬೇಡಿ. ಹೌದು, ತಪ್ಪು ನಂದು. ಆದ್ರೆ ಏನ್ ಮಾಡ್ಲಿ, ವಯಸ್ಸು ಮೀರಿತ್ತು. ಮುಂದೆ ನಿಂತು ಮದ್ವೆ ಮಾಡ್ಸೋರು ಯಾರೂ ಇರ್ಲಿಲ್ಲ. ಸಿಕ್ಕಾಕೊಂಡೆ. ಅದೇ ಆಸಲಿ ಪರಶುರಾಮ್ ಹೇಳ್ದಾಗ ಕೇಳ್ದೆ. ಪರಶುರಾಮ್ನ ಸುಮಿತ್ರಾ ಜೊತೆ ಬಲವಂತವಾಗಿ ಮದ್ವೆ ಮಾಡ್ತಿದ್ರು. ಆ ಸೇಟ್ ತೀರ್ಸ್ಕೊಳ್ಳೋಕೋಸ್ಕರ ನರಸಿಂಹರಾವ್ನ ನನ್ನ ಜೊತೆ ಮದ್ವೆ ಮಾಡ್ಸೋ ತಂತ್ರ ಹೂಡಿದ್ರು. ಆದ್ರೆ ನಿನ್ನಿಂದ ಈ ಮದ್ವೆ ತಪ್ಪಿತು. ಇಲ್ದಿದ್ರೆ ನರಸಿಂಹರಾವ್ಗೆ ದೊಡ್ಡ ಮೋಸ ಆಗ್ಬಿಡ್ತಿತ್ತು. ನಂಗಿದೆಲ್ಲ ತಪ್ಪು ಅಂತ ಗೊತ್ತಿತ್ತು. ನಾನು ಅವ್ರಿಗೆ ಎಷ್ಟೋ ಸತಿ ಹೇಳ್ದೆ. ಆದ್ರೆ ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ನನಗೆ ಚಿಂತೆ ಆಗಿತ್ತು. ಪರಶುರಾಮ್ ಮಾತಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯೋ ಹಳ್ಳಿಲಿ? ಹಳೆ ದಂಧೆಲೇ ಇದೆಯೋ ಅಥವಾ ಚಟ್ಟ ಕಟ್ಟಿಸ್ಕೊತಿದೆಯೋ? ನಾಳೆ ಅರ್ಜೆಂಟಾಗಿ ಬಂದು ನನ್ನ ಭೇಟಿಯಾಗು. ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಓಕೆ? ಹೆದರ್ಕೋಬೇಡಿ ಟೀಚರ್. ನಿಮ್ಮ ರಕ್ಷಣೆ ಈಗ ನನ್ನ ಹೊಣೆ. ನಾನಿದ್ದೀನಿ. ಇಲ್ಲಿ ನೀವು ಜೋಪಾನವಾಗಿರ್ತೀರ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಏನು ಮಾಡ್ತಿದ್ದೀರಾ ನೀವು? ನೀವು ನನಗೆ ಪಾಠ ಕಲಿಸ್ಕೊಟ್ಟು ಗುರು. ನೀವು ತುಂಬ ಸುಸ್ತಾಗಿದ್ದೀರಾ. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಾನು ಬರ್ತೀನಿ.